ಯಾಕಮ್ಮಯ್ಯ ಮಗ ರಾತ್ರಿ ಹಂಗೆ ಸಖತ್ ಬಡ್ಕೊಂಬಿತ್ತಮ್ಮ? ಯಾಕೆ ಏನಾಗಿತ್ತು ಮಗಂಗೆ? ಯಮ್ಮ ಯಾತು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ರಾತ್ರಿ ಎಲ್ಲ ಬಡ್ಕೊಂಬೋದು ಹಂಗೇನೆ. ಏನಮ್ಮದೆ ಗೊತ್ತಾಗ್ಲಿಲ್ಲ ನನಗೆ. ನಾನು ಸುಧಾರ್ಸ ಅಂತಂಕ ಸುಧಾರ್ಸೆ ಕಣಮ್ಮ. ಯಾಕೋ ಅದೇನೋ ಯಾಕೋ ಏನಾಗಿತ್ತು ಪಾಪ ಏನು ಅನ್ನಿಸೈತೋ ಮಗಂಗೆ, ನಮಗೆ ಗೊತ್ತಾಗಲ್ಲ. ಹಂಗೆ ಗುಂಡೆ ತಕ ನಾವು ಹೋಗಿ ಕೇಳ್ಕೊಂಬರೋಣ ಅಂದ್ರೆ ಅವಜ್ಜಿ ಮನೆ ದೂರ ಮಗನ ಎತ್ಕೊಂಡು ಹೋಗೋದು ಹೆಂಗೆ? ಇಲ್ಲಾಂದ್ರೆ ನೀನು ನೋಡ್ಕೊಂತೀಯ, ನಾನು ಹೋಗಿ ಕೇಳ್ಕೊಬತ್ತೀನಿ. ಇಲ್ಲಾಂದ್ರೆ ಆಯಮ್ಮಂಗೆ ಹೇಳಿ ಹೋಗೋಣ ಬಾ. ಇಲ್ಲಾಂದ್ರೆ ಇಲ್ಲ ನಮ್ಮ ತಂಗಿಗೆ ಹೇಳ್ತೀನಿ, ಹಂಗೆ ನೋಡ್ಕೊಂಬಿರ್ತಾಳೆ. ಹೋಗೋಣ ಬಂದ್ಬಿಡೋಣ ಅಪ್ಪನ ಇಬ್ರು. ಹ್ಞೂ ಹಂಗೆ ಆಗಲಿ ಬಾ. ಹಂಗೆ ಹೋಗಿ ನೋಡ್ಕೊಂಡು ಎಲ್ಲ ಕೇಳ್ಕೊಂಡು ಅದೇನಂತಂದು ಕೇಳ್ಕೊಂಬರೋಣ. ನನಗೂ ಸರಿ ಗೊತ್ತಾಗಲ್ಲ ಅಮ್ಮಯ್ಯ. ನನಗೆ ಗೊತ್ತಾಗಂಗಿದ್ರೆ ಹೇಳ್ತಿದ್ದೆ. ಬಾ ಹೋಗಿ ಬರೋಣ. ಏ ಮಂಜು, ಹಂಗೆ ಪಾಪನ ನೋಡ್ಕೊಂತ ಇರೋ. ಅಪ್ಪನ ಹೋಗಿ ಅವಜ್ಜಿನ ಏನಂತ ಕೇಳ್ಕೊಂಡು ಬಂದ್ಬಿಡ್ತೀವ? ಸರಿ ಆಯ್ತಮ್ಮ, ನೋಡ್ಕೊಂತ ಇರ್ತೀನಿ. ಹೋಗಿ ಬರ್ರಿ. ಬಾರಮ್ಮ ಹೋಗಿ ಬರೋಣ. ರಪ್ನ ಬಿಸ್ಲಾಕತ್ತಿರ್ಗ ಆಮೇಲೆ. ನಡಿ ರಪ್ನ ಹೋಗೋಣ. ಯಾಕೆ ಇನ್ನ ಇಲ್ಲೇ ಇದೀಯಾ? ಹೊಲ್ಟಕ್ಕೆ ಹೋಗೋಣ ಬ್ಯಾಡ ನಿಂಗೆ. ಏನೇ ಒಂದು ಲೋಟ ನೀರನ್ನ ಕೊಡಿ, ಕುಡ್ದಾನ ಹೋಗ್ತೀನಿ. ದನ ಕೊಡೋದು ನೋಡ್ಕೊಂಡು ಅದೆಲ್ಲ ನೋಡ್ಕೊಂಡು ಹೋಗೋದು ಬ್ಯಾಡ್ವೆ? ಇವಳಿಗೆ ಏನು ಮನೆ ತೆಗಿ ಕೆಲ್ಸಗಳು ಬಿಟ್ಟು ಓಡೋಗೋದು ಸುಮ್ಮನೆ ಹೊಲ್ತಕ್ಕೆ. ಹಂಗಲ್ಲ ಕಣಜ ಅಂದಿದ್ದು ನಾನು. ತಿರುಗಿ ನೀನು ಏನು ಮಾಡ್ತಿದ್ಯಾ, ಎತ್ ಮಾಡ್ತಿದ್ಯಾ ಮತ್ತೆ ಕೇಳೋದು ತಪ್ಪೇನಯ್ಯ ನಿಂತೆಗೆ? ಇವಾಗ ಸಪ್ಪೆ ಪಪ್ಪೆ ಎಲ್ಲ ಆಗ್ತಾ? ಇವಾಗ ಹೋಗಿ ಇವಾಗ ಹೊಲ್ತಕ್ಕೆ. ಸರಿ ಆಯ್ತು, ನಾನೆಲ್ಲ ಹೋಗ್ತೀನಿ. ನಿಮ್ಮ ಕುಲ್ಪುತ್ರ ಇಲ್ಲಮ್ಮ, ಕುಲ್ಪುತ್ರ ಎತ್ಲಾಗೋದ ಅವನು? ದೇವಸಿ ನನ್ನ ಮಗ ಬರೇ ಎಣ್ಣೆ ಕೊಡ್ಕೊಂಡು ಅಡ್ಡಾಡ್ತಾನೆ ಅವನು. ಕರೀಲ್ಲ ನನ್ನ ಮಗನ. ಅವನಿಗೆ ನೆನ್ನೆ ಎಂತ ಕೆಲಸ ಮಾಡಿದ್ರೆ ಗೊತ್ತೇ ಅವನು? ಅಲ್ಲಿ ಹೋಗಿ ನೀರಿಕ್ಕಲ್ಲ ಅಂತ ಹೇಳಿ ಅದು ಕುಂಡ್ರಸ್ ಹೋಗಿದ್ದೀನಿ ಅವನು. ನನ್ನ ಮಗ ಬಂದ್ಬಿಟ್ಟು ಅಲ್ಲಿ ಹುಣಸೆ ಮಾಡ್ದಾಗನೇ ಇಸ್ಪೀಟ್ ಆಡ್ತಾವ್ರೆ ಎಲ್ಲ ಕುತ್ಕೊಂಡು. ನಾನು ಅತ್ಲಾಗೆ ಏನಕ್ಕೋ ಹೋಗ್ತಾ ಇದ್ದೆ. ಅಲ್ಲಿ 4 ಜನ ಕುತ್ಕೊಂಡು ಆಡ್ತಾವ್ರೆ. ಎಲೆ ನಮ್ಮನ್ನ ಇದ್ದಂಗಲ್ಲ, ಅಲ್ಲಿ ಉಕೊಂಡಿದ್ದಂಗಲ್ಲ ಅಂತ ನೋಡಿದೆ. ಅದು ಹತ್ರಕ್ಕೆ ಹೋಗಿ ನೋಡ್ತೀನಿ, ಅವನು ದುಡ್ಡು ಹಾಕೊಂಡು ಆಡ್ತಾವನಿ. ನೀನು ಯಾಕೆ ಕೊಟ್ಟಿದೆ ದುಡ್ಡ? ಏನೇ ಗೊತ್ತಾಗಲ್ಲ ನಿಂಗೆ? ನಾನು ಯಾಕೆ ಕೊಡೋಣ ಅಜ್ಜ? ನಿಂದೊಳ್ಳೆ ಕಾಟ ಆತಲ್ಲ ನನಗೆ. ನಾನು ಏನು ಕೊಡೋಣ ದುಡ್ಡ? ಅವನೆಲ್ಲೋ ಮೊನ್ನೆ ದಿವಸ ಕೂಲಿಗೆ ಹೋಗ್ತೀನಿ ಅಂತಂದು ಹೇಳ್ತಿದ್ದ. ಹೊಲ್ತ ಕೆಲಸ ಬಿಟ್ಟು ನಮ್ಮದೇ ಕೆಲಸ ಬಿಟ್ಟು ಬೇರೆ ತ ಕೂಲಿಗೆ ಹೋಗಿ ನೋಡಿ. 2 ದಿನ ಕೂಲಿಗೆ ಹೋಗೇನಿ. ಹೆಂಗೋ 1,000 ದುಡ್ಡು ಆಗೇವಿ. 1,000 1,500 ದುಡ್ಡು ಆಗೇವಿ. ಅದಕ್ಕೆ ಹೋಗೇನಿ ಕೂಕೊಂಡು ಆಡಕ್ಕೆ. ನಾನು ಯಾಕೆ ಕೊಡೋಣ? ಅವ್ನು ನನ್ನ ತೆಗೆಲಿದ್ದಾವೆ ದುಡ್ಡು. ಹೇಳಿ ನೀನು ನನ್ನ ತೆಗೆಲಿದ್ದಾವಪ್ಪ ದುಡ್ಡು. ನೀನು ಕೊಟ್ಟಿರ್ತಾನೆ ನನಗೆ ಬರೋದು. ಸರಿ ಆಯ್ತು, ಆಗೋಗ್ಲಿ ನನ್ನ ಮಗನ ಕತೆ. ಇವ್ನು ರಂಗ ಇಲ್ಲದ ರಂಗ. ಅವನನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಹಂಗೆ ಸುಮ್ಮನೆ ಬಿಸ್ಲಾಗಿ ತಿರ್ಗಾಡ್ತಾನೆ. ನನ್ನ ಜೊತೆ ಹೊಲ್ತಕನ ಕರ್ಕೊಂಡು ಹೋಗ್ಬತ್ತು ನಂಗೆ. ಹುಡುಗರ ಜೊತೆಗೆ ಆಟ ಆಡಕ್ಕೆ ಹೋಗ್ಯಾನ ಕಣಪ್ಪ. ಇವಾಗ ತಾನೆ ಹೋದ. ಇರೋ ಕೂಗಾಕ್ತೀನಿ, ಇಲ್ಲೇ ಮನೆಯಿಂದ ಆಡ್ತಾವನಿ. ಪಪ್ಪೋ ರಂಗೋ ಬಾ ಬಾ ಬಾ, ಹೊಲ್ತಕ್ಕೆ ಹೋಗ್ಬಂದು ಬಾರೋ. ನಿಮ್ಮ ತಾತ ಕರಿತದ, ಬಾ ಬಾ ರಪ್ಪನ್ ಬಾ. ಬಂದಿರಜ್ಜಯ್, ಬಂದಿರು. ಯಾಕಜ್ಜಿ ಕರೆದಿದ್ದು? ಯಾಕೆ ಪಪ್ಪ? ನಿಮ್ಮ ತಾತನ ಜೊತೆಗೆ ಹೊಲ್ತಕನ ಹೋಗಿ ಬರಪ್ಪ. ನಿಮ್ಮ ತಾತಗೂ ಬೇಜಾರ ಒಂದೇ ಅಲ್ಲ, ಅದಕ್ಕೆ ನೀನು ಹೊಲ್ತಕ್ಕೆ ಹೋಗಿ ಹಂಗೆ ಅಡ್ಡ ಆಡ್ಕೊಂಡು ಬರೋದು. ಅಲ್ಲಿ ಮಾವಿನಕಾಯಿ ಇದಾವೆ, ಮಾವಿನಕಾಯಿನ 1-2 ತಿಂದು ತಿರ್ಗಾಮೇಲೆ ಅಲ್ಲಿ ಅಳಸಿ ಮುಡಿ ಬಿಟ್ಟವಂತೆ. ಹಂಗೆ ಒಂದು ತಕೊಂಬ. ನಿಮ್ಮ ತಾತನ ಆಮೇಲೆ ಮಾರ್ತೋಕತ್ತೆ. ನೀನು ಹೇಳು ಅಳಸಿ ಮುಡಿ ತಕೊಂಬ ಅಂತಂದ. ಹೋಗು ಅಜ್ಜಿ ಹೊಲ್ತಕ್ಕೆ ಹೋಗ್ತೀನಿ ನಾನು. ನಮ್ಮ ತಾತ ಕರ್ಕೊಂಡು ಏನಂಗರಿ? ಅಜ್ಜಿ ಅಲ್ಲಿ ಮಾವಿನಕಾಯಿ, ಅಲ್ಲಿ ಮಾವಿನ ಹಣ್ಣು ಬಿದ್ದವಜ್ಜಿ. ನೆನೆ ದಿವಸ ನಾನು ನೋಡ್ಕೊ ಬಂದಿದ್ದೆ. ಅಲ್ಲಿ ಬಾವಿತಾಗೆ ಮಾವಿನಕಾಯಿ ಬಿದ್ದೇವೆ. ಅವನ್ನೆಲ್ಲ ಆಯ್ಕೊಂಡು ತಿರ್ಗಾಮೇಲೆ ಅಳಸಿ ಮುಡಿ ಅಲ್ಲೇ ಏನು ಹಣ್ಣಾಗಿದ್ರೆ ಕೊಯ್ಕೊಂತಿಮ್ಮನ. ನಾನು ಅಲ್ಲೇ ನಮ್ಮ ತಾತ ನಾನು ಇಬ್ರು ತಿಂದು ಮಿಕ್ಕಿರ ತಕೊಬರೋಣ. ನೋಡ ಈ ನನ್ನ ಮಗನ್ನ ಎಲೇ ಪಂಟಪಟ್ಟು. ಅಲ್ಲೇನು ತಿಂದೇನು ಬರ್ಬೇಡ್ರಿ, ಇಲ್ಲಿ ತಗೋಬಾ. ನೀವು ಹಚ್ಕಟ್ಟಕ್ಕೆ ಕೊಯ್ದು ಕೈಗೆ ಎಣ್ಣೆ ಹಾಕೊಂಡು ಕೊಯ್ಬೇಕು ನೀಟಾಗದನ್ನ. ಇಲ್ಲಾಂದ್ರೆ ಕೈಗೆಲ್ಲ ಹಾಲು ಅಂಟ್ಕೊಂತತಿ. ಅಲ್ಲೆಲ್ಲ ಕೊಯ್ಯಕ್ಕಾಗಲ್ಲ. ಇಲ್ಲಿ ಮಂತ್ಯಾಗ ತಗೋಬಾ. ಹಚ್ಕಟ್ಟಕ್ಕೆ ಕೊಯ್ದು ಬಿಡಿಸ್ಕೊಂಡು ಕೊಡ್ತೀನಿ, ತಿನ್ನುವಂತೆ. ತಿರ್ಗಾಮೇಲೆ ಅಲ್ಲೇ ಕುತ್ಕೊಂಡಿರ ನೀವಿಬ್ರು. ಹೆಂಗ ಎಲೆ ಬೀಡೆ ಹೋಗ್ಲಿ, ನನಗೂ ಗೊತ್ತಾಗ್ತತೆ. ನಾವೇನಲ್ಲಿ ಕುಕ್ಕಮಲ್ಲ. ನಾವು ತಗೋಬತ್ತೀವಿ ಇಲ್ಲಿಗೆ. ಏನು ಹಂಗೆ ಬಿಡ್ತಾಳ ಹಂಗೇನೆ ಒಂದು ಓಟ ಭಾಷಣ ಬಿಡತ್ ಹೋಗ್ತೀವಿ ನಾವು. ಹೇ ನನಗೆ ಗೊತ್ತಿಲ್ಲ ನಿಮ್ಮವು. ಅಕಾಸೂರುಗಳು ನೀವಿಬ್ರು. ಅವ್ನಿಗೆ ಹೇಳಿದ್ರು ಸಾಲದ. ಅವನಿಗೆ ಅಳಿಸಿ ಮೂಡೆ ಅಂದ್ರೆ ಸಾಕು, ತಗ್ಗಿ ಹಾಕೊಂಡು ಕುಣಿತಾನೆ ಹಂಗೇನೆ. ನನಗೆ 1 ತಿಂತಾನೆ 2 ತಿಂತಾನೆ. ವಾಡ್ ತುಂಬ ಬರೀ 15 ತಿನ್ಬತ್ತಾನ ಅವನು. ಅದಕ್ಕೆ ಇಲ್ಲಿಗೆ ತಗೊಬರ್ರಿ. ತಿರ್ಗಾಮೇಲೆ ಮಧ್ಯಾಹ್ನ ಉಂಬಕ್ ಬ್ಯಾಡೋ ಮತ್ತೆ ತಿರ್ಗಾವನು. ಅದಕ್ಕೆ ಇಲ್ಲಿಗೆ ತಗೊಬರ್ರಿ, ಕೊಯ್ಕೊಂಡು ಕೊಡ್ತೀನಿ. 2 ತಿನ್ಬಂತ್ರಿ. ಸರಿ ಆಯ್ತು. ಸರಿ ತಗೊಬತ್ತೀನಿ ಹೋಗ್ಲಿ. ಸರಿ ಆಯ್ತು ಬರೋಣ ನಾನು. ಅಥವಾ ಹೋಗ್ತೀನಿ, ತಿರ್ಗಾಮೇಲೆ ಬಿಸ್ಲಾಕತ್ತೆ. ಬಾಯ್ ಹೋಗಿ ಬರ್ರಿ. ಏನ್ ಕೆಂಪಂಜೆ ಹಿಂಗ್ ಬಂದ್ಬಿಟ್ಟು ಮಂತೆಗೆ? ಆಗ ರತ್ನ ಯಾಕೆ ಹಿಂಗೆ ಇವರಿಬ್ರು ಅಮ್ಮ ಮಗಳು ಯಾಕೆ ಹಿಂಗೆ ಬಂದ್ರಿ? ಅಜ್ಜಯ್ ಗುಂಡಜ್ಜೆ ಅದೇನು ಅಂತಂದು ಹೇಳೋಣ. ನನ್ನ ಮಗಳು ರಾತ್ರಿ ಎಲ್ಲ ಬಡ್ಕೊಂತಾಳೆ ಕಣಜ್ಜಿ. 2-3 ದಿನದಿಂದ ಅವಾಗಲೇ ಅಳೋದು ಜಾಸ್ತಿ. ಹೇಳೋದು ಊಟನೂ ಮಾಡಲ್ಲ ಕಣಜ್ಜೆ ಯಾಕೋ ಸರಿಯಾಗಿ. ಅದನ್ನ ಕೇಳೋಣ ಅಂತ ಬಂದೆ. ಅಮ್ಮಯ್ಯ ಬೇದಿ ಯಾಕೈತಿ ಅಂತಿದ್ನಲ್ಲ ಅದನ್ನ ಹೇಳು. ತಿರ್ಗಾಮೇಲೆ ಅಜ್ಜಿ ಏನೇನು ಅಂತಂದು ಕೇಳ್ತಾ ಹೇಳು.
ಸರಿ ಆಯ್ತು. ಏನಾಗುತ್ತೆ ನೀಟಾಗಿ ಹೇಳಮ್ಮಯ್ಯ. ಅಜ್ಜಿ ಬೇದಿ ಆಕತೆ, ಆ, ಊಟ ಸರಿಯಾಗಿ ಮಾಡಲ್ಲ, ಆಮೇಲೆ ಅದೇ ಜಾಸ್ತಿ ಅಳೋದು, ಅದು ಅಷ್ಟೇ ಗಣಜ, ಇನ್ನೇನಿಲ್ಲ. ಅಮ್ಮಯ್ಯ ನೀನು ಏನು ಭಯ ಪಡಬೇಡ, ಸುಮ್ಮನಿರು. ನಾನು ಹೇಳೋದು ಮಾಡು ಅಷ್ಟೇ. ಅವ್ರು ಇರ್ತಾರೆ ಡಾಕ್ಟರ್ ತಕ್ಕ ಪಕ್ಕ ತಕ್ಕ ಏನು ಹೋಗೋದೇನು ಬೇಕಾಗಿಲ್ಲ, ನಾನು ಹೇಳ್ದಂಗೆ ಮಾಡು. ಅದಕ್ಕೆ ಅದೇನಜ್ಜೆ ನಿನ್ನ ಹುಡುಕೊಂಬಂದಿದ್ದು. ಇವರ ಗುಂಡಜ್ಜಿ ಒಂದು ಹೇಳೋಕ್ಕಾಗದು ಹಿಂಗೆಲ್ಲ ಹುಡುಗರವಾಗಿರ್ಬೋದು ಯಾತನ ವಿಷಯ ಎಲ್ಲ ನೀನು ಬಿಟ್ರೆ ಯಾರು ಹೇಳ್ತೀರ ಅವಳು ಊರಾಗಿ. ಸರಿ ಆಯ್ತಮ್ಮಣಿ. ಈಗ ಎಷ್ಟು ವರ್ಷದೈತೆ ನಿಮ್ಮ ಪಾಪ? 1 ವರ್ಷದಾಗೈತೆ ಜೈ. ಇವಾಗ 12ನೇ ತಾರೀಕು ಬಂದರೆ 1 ವರ್ಷ. ಅಮ್ಮಯ್ಯ ಅಲ್ಲಿ ಬರಕ್ಕೆ ಹಂಗಾಗ್ತೈತಮ್ಮಯ್ಯ. ಅಲ್ಲಿ ಬಂದ್ರೆ ಬೇರೆ ಆಕತೆ. ಇವಾಗ ಬೇಕಾರೆ ಆ ತುಟಿ ಮ್ಯಾಕೆತ್ ನೋಡು ಪಾಪ ಏನ್ ಬೇಕಾರೆ ಒಂಥರ ಬೆಳ್ಳು ಒಂಥರ ಕಾಣ್ತಿರ್ತಾವ ಅಲ್ಲು. ಅಲ್ಲಿ ಬರ್ತವೆ ಇವಾಗ 1 ವರ್ಷ ಟೈಮ್ನಾಗೆ ಅಲ್ಲಿ ಬರ್ತವೆ. ಅದಕ್ಕೆ ಬೇದಿ ಮಾಡ್ಕೊಂಬೋದಾಗಿರ್ಬೋದು. ಊಟ ಸರಿಯಾಗಿ ಮಾಡಲ್ಲ, ನೋವಿಗೆ ಊಟ ಮಾಡಲ್ಲ ಮಣಿ. ಅದಕ್ಕೆ ಹಂಗಾಗಲ್ಲ. ಅಮ್ಮಯ್ಯ ರಾಗಿ ಸರಿ ಕೊಟ್ಟಿದ್ಯಲ್ಲ, ರಾಗಿ ಸರಿ ಸರ್ಲಾಕು ಕೊಡ್ತಾ ಇದೆಯಾ ಪಾಪಂಗೆ? ತಿನ್ನಿಸ್ಬೇಕು ದಿನಾನು. ಬೆಳಿಗ್ಗೆ ರಾಗಿ ಸರಿ ತಿನ್ನಿಸು, ತಂಪು ರಾಗಿ ಸರಿ. ತಿರು ಸಾಯಂಕಾಲಕ್ಕೆ ಸರ್ಲಾಕು ಅಂತಂದು ಬರ್ತೈತೆ. ಮನೆಗೆ ಮಾಡ್ಕೋಬೇಕು, ಅಂಗಡಿ ಮಂದಿದೇನು ಬ್ಯಾಡ, ನೀನೇ ಮಾಡ್ಕೋಬೋದು. ಸರ್ಲಾಕ್ ಅಂತ ಎಲ್ಲ ಕಾಳುನು ಹಾಕಿ ರೆಡಿ ಮಾಡ್ಬೇಕು. ಅದನ್ನ ಚಂದಾಗಿರ್ತೈತಿ, ಮಕ್ಕಳು ಚಂದಾಗಿ ತಿಂತಾರೆ. ಹಂಗೆ ಮಾಡು ಅಜ್ಜಯ್. ನಾವು ರಾಗಿ ಸರಿ ಒಂದೇ ಇಕ್ತಿರೋದು. ಸರ್ಲಾಕು ಮಾಡಕ್ ಬರಲ್ಲ ಕಣಜ್ಜೆ ನನಗೆ, ಹಂಗಾಗಿ ಬರೀ ಸರಿ ಒಂದೇ ಇಕ್ಕೋದು. ಬೆಳಗ್ಗೆ ಸಂಜೆ 2 ಟೈಮ್ ಇಕ್ತೀನಿ ಅಷ್ಟೇ ಸರಿನಾ. ಅದನ್ನು ಸರಿ ತಿಂಬಲು ಗುಳ್ತಾಳೆ. ಅಮ್ಮಯ್ಯ ಹುಡುಗರು ಬೆಳೀತಾ 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 ರುಚಿ ಬೇಕಮ್ಮಯ್ಯ ಅವ್ರಿಗೆ. ರುಚಿ ರುಚಿ ಅದಕ್ಕೆ ಬೇಕು. ಸರ್ಲಾಕು ರುಚಿ ರುಚಿಯಾಗಿರ್ತದೆ. ಒಂದು ಸ್ವಲ್ಪ ತುಪ್ಪ ಹಾಕಿ ಇಕ್ಕು, ಚಂದಾಗಿರ್ತದೆ. ಹಂಗೆ ಕಮ್ಮಕ್ಕೆ ತಿಂತಾರೆ. ಹಂಗೆ ಮಾಡು ಸುಮ್ಮನ. ಸರ್ಲಾಕ್ ಮಾಡು, ರುಚಿ ರುಚಿ ಅದು ಬೇಕು. ಅಮ್ಮ ನಿನಗೆ ಬತ್ತತ್ತ ಸರ್ಲಾಕ್ ಮಾಡಕ್ಕೆ? ಹ್ಞೂ ನಮ್ಮಯ್ಯ ಬತ್ತತೆ ನನಗೂ ಸರ್ಲಾಕ್ ಮಾಡಕ್ಕೆ. ನೀನು ಈ ಕೇಳಲಿಲ್ಲ ನನ್ನ ಸರ್ಲಾಕ್ ಮಾಡ್ಕೊಂಡು ಕೊಡು ಅಂತಂದು. ಏಯ್ ಕೆಂಪಜ್ಜಿ, ನಿಂಗೆಲ್ಲ ಗೊತ್ತು, ನಿಂಗೆ ಹೇಳಕ್ಕಾಗಲ್ಲ ನಿನ್ನ ಮಗಳಿಗೆ. ನನ್ನ ಕರ್ಕೊಂಡಾಗೆ ಬಂದಿದ್ಯಲ್ಲ ನೀನು, ಹೇಳ್ಬೇಕು. ನಿನಗೆ ಗೊತ್ತಿರೋಂಥದ್ದು ಎಲ್ಲನೂ ಹೇಳ್ಬೇಕು. ಈಗ ಮಕ್ಕಳಿಗೆ ಗೊತ್ತಿರಲ್ಲ ಯಾತದೂ ಎಲ್ಲ ಹೇಳಿ ಬೇರೆ ಕಡೆ ವಿಚಾರ ತಿಳ್ಕೊಂಡಿದ್ದೆ ತಾನೆ ನೀನು. ಹೇಳು ಅಚ್ಚುಕಟ್ಟಾಗಿ. ನಾನು ಇನ್ನು ಯಾರನ್ನ ಕೇಳಕ್ಕೆ ಹೋಗೋಣ ಜೈ. ನೀನು ಎಲ್ಲ ಹೇಳ್ಕೊಂಡು ಕೊಟ್ಟಿರೋ ನನಗೆ. ಅದಕ್ಕೆ ನಿಂತಕ್ಕೆ ಕರ್ಕೊ ಬಂದೆ ನಾನು. ಈ ಸರ್ಲಾಕ್ ಒಂದು ಮಾಡಕ್ಕೆ ಬರುತ್ತಮ್ಮ ಅಷ್ಟೇ. ಇನ್ನೇನು ಬರುತ್ತೆ ನನಗೆ? ಈ ಮಕ್ಕಳು ವಿಚಾರದಾಗ ನನಗೆ ಗೊತ್ತಿಲ್ಲ ಜೈ ಸರಿಯಾಗಿ ನನಗೆ. ನೀನಾದರೆ ಆಡಿಸಿ ಬೆಳೆಸಿ ಚಂದಾಗಿ ಎಲ್ಲ ಮಕ್ಕಳನ್ನು ಊರಾಗಿ ಎಲ್ಲ ನೋಡ್ಕೊಂಡಿದ್ಯಾ, ಹಂಗಾಗಿ ಅನುಭವ ಜಾಸ್ತಿ ನಿನಗೆ, ಅನುಭವ. ಸರಿ ಆಯ್ತು ಗುಂಡೆ ಜೈ, ನಾವು ಬರೋಣ ಇನ್ನ. ಸರಿ ಆಯ್ತು, ಹೋಗಿ ಬರಮ್ಮ. ತಿರ್ಗಾಮೇಲೆ ಮಗ ಹುಷಾರು. ತಿರ್ಗಿ ಏನಾರ ಹೆಚ್ಚು ಕಮ್ಮಿ ಆದರೆ ನಂಗೆ ಬರಬೇಕು, ಅಚ್ಚುಕಟ್ಟಾಗಿ ಹೇಳ್ತೀನಿ. ಹಿಂಗಲ್ಲ ಹಂಗೆ ಅಂತಂದು ಹೇಳ್ತೀನಿ. ಜೋಪಾನ ನೋಡ್ಕೊಳ್ರಿ ಮಗನ. ನಿಂದು ಏನಲ್ಲ ಕತೆ ಊರಾಗೆ ಹೊಲ್ಟಕ್ಕನ ಹೋಗಿಲ್ಲ. ನೆನೆ ದಿವಸ ಹೊಲ್ಟಕ್ಕೆ ಹೋಗಲ್ಲ ಅಂತಂದು ಹೇಳಿದ್ರೆ ಇಸ್ಪೀಟ್ ಆಡ್ಕೊಂಡು ಕುತ್ಕೊಂಡಿದ್ದೆ. ಏನೋ ನಿಂದು? ಯಾರಮ್ಮ ನಿನ್ಗೆ ಹೇಳಿದ್ದ ನಾನು ಇಸ್ಪೀಟ್ ಆಡಿದ್ದೀನಿ ಅಂತಂದು? ನಾನು ಎಲ್ಲೋ ಆಡಿಲ್ಲ, ನಾನು ಹೊಲ್ಟಕ್ಕೆ ಹೋಗಿದ್ದು ಹೊಂಟಕ್ಕೆ ಬಂದಿದ್ದೆ ಅಷ್ಟೇ. ನಂತಗೆ ಸುಳ್ಳಾಟ. ನಾನು ಯಾವನು ಇಟ್ಟಿಂದ ಕೊಟ್ಟಿನಂದ್ರೆ ಅಲ್ಲೋಗಿ ಬಿದ್ದಿರ್ಬೇಕಲ್ಲಿ. ನಂತಗೆ ಸುಳ್ಳಾಳ ಬತ್ತೇನೆ. ನಿಮ್ಮಪ್ಪ ಸುಳ್ಳು ಹೇಳ್ತೇನೋ? ರಾಸ್ಕಲ್, ನಿಮ್ಮಪ್ಪ ಸುಳ್ಳು ಹೇಳ್ತತೆ. ಏರಿಕೆ ಬಿಡ್ತೀನಿ ನೋಡು, ಅತಿಯಾಗೈತೆ ನಿಂದು. 8 ಮಕ್ಕಳು ಅಮ್ಮದಿಲ್ಲ ನಿನಗೆ, ಬರೇ ಹೊಲ್ಟಕ್ಕೆ ಇಸ್ಪೀಟ್ ಆಡಕ್ಕೆ ಹೋಗೋದು ಅಂತಂದು ಎಲ್ಲ ಅಡ್ಡಾಡಿ ನೀನು ಬರೀ. ನೀನು ಕೂಲಿಗೆ ಹೋಗು ಅಂತ ಯಾವ ನಾನು ಹೇಳಿದ್ ನಿನ್ಗೆ? ನಮ್ದು ಮಸ್ತ್ ಆಗೈತೆ ಮಾಡೋ ಅಂಥದ್ದು, ಮಾಡೋದನ್ನ. ಖರ್ಚಿಗೆ ದುಡ್ಡಿರಲ್ಲ ಕಣಮ್ಮ ನನಗೆ, ಅದಕ್ಕೆ 2 ದಿನ ಕೂಲಿಗೆ ಹೋಗಿ ಬಂದೆ ಅಷ್ಟೇ. ಇವತ್ತು ಹೋಗ್ತೀನಿ ಹೇಳು, ಹೊಲ್ಟಕ್ಕೆ ಹೋಗಿ ಬರ್ತೀನಿ. ನೀನೇನು ಇವಾಗ ಏನು ಹೊಲ್ಟಕ್ಕೆ ಹೋಗ್ಬೇಡ. ಅಲ್ಲಿಗೆ ದನ ಕರೋಗಿ ನೀರಿಕ್ಕದೋ ಏನೋ ನೋಡ್ಕೊ ಇಲ್ಲೇ ಮಂಟೆಗೆ. ನಿಮ್ಮ ಅಪ್ಪನೂ ನಿನ್ನ ಮಗ ಇಬ್ರು ಹೋಗಿದ್ದಾರೆ. ಇಲ್ಲೇ ಮಂಟೆಗೆ ನೋಡ್ಕೊಂಡು ಇಲ್ಲೇ ಇರು. ನೀನೇನು ಅಲ್ಲೇನೇನು ಹೋಗಿ ಅಡ್ರಾಕದು ಅಲ್ಲೇ ಐತಿ. ನೀನು ಎಲ್ಲ ಜನಗಳು ಕಲ್ತಿರ್ತಾರೆ, ಅಲ್ಲಿ ಹೋಗೋದು ತಿರ್ಗಿ ಹಾಕೋದು, ಬರೀ ಅದು ನೀನು ಬದುಕು ನಿಂದು. ನೀರಿಕ್ಕಿ ಊರಾಕನ ಹೋಗ್ಬತ್ತು ನಮ್ಮವು. ತಿರ್ಗಿ ನೀನು ಊರಕ್ಕೆ ಹೋಗಿದ್ಯಾ ಅಂದರೆ ತೂರಾಡ್ಕೊಂಬತ್ತೀಯ. ನನಗೆ ಗೊತ್ತಿಲ್ಲಿದ್ದು ವಿಷಯ ಇನ್ನವು. ಅದಕ್ಕೆ ಇಲ್ಲೇ ತಿಕ್ಕಂಬ್ರೆ ಇಲ್ಲೇ ಮಂಟೆಗೆ ಬಿದ್ದು ಅದೆಲ್ಲ ನನ್ನ ಕಡೆ ನೀರಿಕ್ಕದೋ ಇಲ್ಲ ನೋಡ್ಕೊಂಬೋದು, ಮಂಟೆಗೆ ಮಾಡ್ಕೊಂಡಿರೋ. ಹೆಂಗನ ಮಾಡಿ ಊರಕ್ಕೆ ಹೋಗ್ಬೇಕಲ್ಲ, ದನ ಕಡೆಗೆ ನೀರಿಕ್ಕಿ ಹಂಗೆ ಕೈ ತಪ್ಪಿಸ್ಕೊಂಡು ಹೋಗಿ ಬಂದುಬಿಡ್ಬೇಕಷ್ಟೇ. ಈ ಅಮ್ಮಂಗೆ ಗೊತ್ತಾಗ್ದಂಗೆ ಹೋಗಿ ಬರ್ತೀನಿ ನೀರು ರಪ್ಪನಂಗೆ. ಯಾಕಲ್ಲ ಒಬ್ಬನೇ ಗಾಣಿ ಕೆಂಪಿದ್ಯಾ? ಹೋಗಿ ಫಸ್ಟ್ ಕೆಲಸ ಮಾಡಿ ಹೋಗು.